ಇನ್ನು ವಿಶೇಷ ಅಧಿಕಾರಗಳು ಏನದವು ಇವರು, ಇದು ಇಂಪಾರ್ಟೆಂಟ್ ರೀ. ಯಾಕಂದರೆ ಕೆಲವೊಂದಿಷ್ಟು ವಿಶೇಷ ಅಧಿಕಾರಗಳು ರಾಜ್ಯಸಭೆಗೂ ಅದವು. ಅವು ಯಾವ ಅಂತಂದು ನಾವು ಫಸ್ಟ್ ತಿಳ್ಕೊಬೇಕು. ಸೊ ಒಂದನೇದ್ದೇನು, ಫಸ್ಟ್ ಒನ್ 67ನೇ ವಿಧಿಯ ಪ್ರಕಾರ, ಯಾವುದು 67ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆಯುವುದು ಕೇವಲ ರಾಜ್ಯಸಭೆಗೆ, ಅಂದರೆ ಗೊತ್ತುವಳಿಯನ್ನು ಮಂಡಿಸುವುದು ಏನೈತಲ್ಲ ಸುವುದು ರಾಜ್ಯಸಭೆಗೆ ಮಾತ್ರ. ಆ ಅಧಿಕಾರ ರಾಜ್ಯಸಭೆಗೆ ಮಾತ್ರ ಇರ್ತತಿ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಏನು, ಸಂವಿಧಾನದ 312ನೇ ವಿಧಿ ಅನ್ವಯ ಹೊಸ ಅಖಿಲ ಭಾರತ, ಯಾವುದು ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವುದಕ್ಕೆ, ಯಾವುದಕ್ಕೆ ಸೃಷ್ಟಿಸುವುದಕ್ಕೆ ಸಂಬಂಧಿಸಿದಂತೆ ನಿರ್ಣಯಗಳನ್ನು ರಾಜ್ಯಸಭೆ ಮಾತ್ರ ಅಂಗೀಕರಿಸ್ತತಿ. ಲೋಕಸಭೆ ಇದನ್ನು ಅಂಗೀಕರಿಸೋಕೆ ಬರಂಗಿಲ್ಲ. ಹೀಗಾಗಿ ಇದು ಮೇನ್ ಭಾಳ ಇಂಪಾರ್ಟೆಂಟ್ ವಿಧಿ ರೀ. ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಆಗ್ಯಾವು. ಇದ್ರ ಮೇಲೆ ಕ್ವಶನ್ಸ್ ಅಧಿಕ ಅಂದರೆ ಉಪರಾಷ್ಟ್ರಪತಿಯನ್ನು ಯಾರು. ಈ ವಿಡಿಯೋನ ಪೂರ್ತಿಯಾಗಿ ನೋಡಲು ಪಾಠಶಾಲಾ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.